Hello, Namaskara ಎಲ್ರಿಗೂ. Welcome back to my YouTube channel. So it is that time of the year again. ನಾನು ಇಂಡಿಯಾಗೆ ಹೋಗ್ತಾ ಇದ್ದೀನಿ. I'm super duper excited. So ಈ ಸಲಿನೂ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಹೋಗ್ತೀನಿ, ಆಮೇಲೆ ನನ್ನ ಹಸ್ಬೆಂಡ್ ಬರ್ತಾರೆ. So yeah, I'm kind of nervous but also excited. ನೋಡೋಣ ಹೆಂಗಾಗತ್ತೆ ಅಂತ. ಇವಾಗ ಹಿಂಗೆ ರೆಡಿ ಆಗಿದ್ದೀನಿ. ಸೊ ಕಂಫಿ ಕ್ಲೋತ್ಸ್ ಹಾಕೊಂಡಿದ್ದೀನಿ. ಆಲ್ಮೋಸ್ಟ್ 1 day ಫುಲ್ ಟ್ರಾವೆಲ್ ಮಾಡಬೇಕಾಗತ್ತೆ ನಾನು ಅದಕ್ಕೆ. ಸೊ ಇವಾಗ ಇಲ್ಲಿಂದ ಹೊರಟು ಇವಾಗ ಆಲ್ರೆಡಿ 12 o'clock in the noon ಆಗಿದೆ. ದ ಫ್ಲೈಟ್ ಇಸ್ ಅಟ್ 4:05 PM. ಸೊ 2 hours ಮುಂಚೆ ಅಲ್ಲಿ ಇರಬೇಕು ಏರ್ಪೋರ್ಟಲ್ಲಿ. ಸೊ ಅದಕ್ಕೆ ಇವಾಗ ಹೊರಡ್ತಾ ಇದ್ದೀವಿ. ನಂದು ಲಗೇಜ್ ಬ್ಯಾಲೆನ್ಸ್ ಮಾಡೋದು ಹೆಂಗೆ ಅನ್ನೋದೇ ನೋಡ್ತಾ ಇದ್ದೀನಿ. 2 32 kgs ಇದೆ, ಆಮೇಲೆ 1 ಕ್ಯಾರಿ ಆನ್ ಇದೆ ವಿಚ್ 7 kgs. ಅದ್ರ ಜೊತೆಗೆ ಬ್ಯಾಗು ಎಲ್ಲ ಭಾರ ಆಗುತ್ತೆ. ಬಟ್ ಎನಿವೇಸ್ ಐಮ್ ಚೆಕಿಂಗ್ ಇಟ್ ಇನ್. ಬಟ್ ಆದ್ರೂ ಅಲ್ಲಿಂದ ಅಲ್ಲಿಗೆ ಹೆಂಗೆ ತೊಗೊಂಡು ಹೋಗೋದು, ಕನ್ವೇಯರ್ ಬೆಲ್ಟಿಂದ ಆಚೆ ಕಡೆಗೆ, ಅದೆಲ್ಲ ಸ್ವಲ್ಪ ಯೋಚನೆ ಇದೆ. ನೋಡೋಣ ಹೆಂಗಾಗತ್ತೆ ಅಂತ. ಬನ್ನಿ, ಹೆಂಗಿರುತ್ತೆ ನಂದು ಈ ಜರ್ನಿ ನೋಡೋಣ. ಹೇಳಿ, ಹೆಂಗೆ ಅನಿಸ್ತಾ ಇದೆ ನಾನು ಹೋಗ್ತಾ ಇರೋದು ಇಂಡಿಯಾಗೆ? ಏನಕ್ಕೆ ಬೇಜಾರಂದ್ರೆ ನಿಮಗೆ, ಇವಾಗ ಇಲ್ಲಿ ಪೀಕ್ ವಿಂಟರ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು 1 monthಲ್ಲಿ. ಸೊ ಬೇಗ ಸನ್ಸೆಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಇಟ್ ಇಸ್ ವೆರಿ ಡಿಪ್ರೆಸಿಂಗ್. ಆಲ್ಮೋಸ್ಟ್ ಡೇನೇ ಬೇಗ ಎಂಡ್ ಆಗ್ಬಿಡುತ್ತಲ್ವ. ಏನು ಮಾಡಕ್ಕೆ ಮೂಡಿರಲ್ಲ, ಎಲ್ಲ ಲತಾರ್ಜಿಕ್ ಆಗಿರೋದು. ಅದಕ್ಕೆ ಪಾಪ ಒಬ್ಬನೇ ಇರಬೇಕು. ಲಗೇಜ್ ತಗೊಂಡು ಮನೆಯಿಂದ ಹೊರಟೆ ಬಿಟ್ಟೆ. ವೆದರ್ ವಾಸ್ ಕ್ವೈಟ್ ಗುಡ್. ಸನ್ನಿ ಇತ್ತು, ಸ್ವಲ್ಪ ಚಳಿನೂ ಇತ್ತು, ಬಟ್ ಇಟ್ ವಾಸ್ ಮ್ಯಾನೇಜಬಲ್. ನಮ್ಮ ಮನೆಯಿಂದ ಏರ್ಪೋರ್ಟ್ಗೆ ಇಟ್ ಇಸ್ ಆಲ್ಮೋಸ್ಟ್ an hour drive. ಸರ್ಪ್ರೈಸಿಂಗ್ಲಿ ಟ್ರಾಫಿಕ್ಕು ಏನು ಅಷ್ಟಿರಲಿಲ್ಲ, ಸೊ ಇಟ್ ವಾಸ್ ಕ್ವಿಕ್. ಸೊ ಇವಾಗ ಏರ್ಪೋರ್ಟ್ ಒಳಗೆ ಎಂಟರ್ ಆದ್ವಿ. ಇಷ್ಟೆಲ್ಲ ಲಗೇಜ್ ತೊಗೊಂಡು ಹೋಗೋದು ಇಸ್ ದ ಟಫ್ ಒನ್. ಸೊ ಇವಾಗ ಸೆಕ್ಯೂರಿಟಿ ಚೆಕ್ ಮುಗೀತು. ಫೈನಲಿ ಲಗೇಜ್ ಎಲ್ಲ ಹಾಕ್ಬಿಟ್ಟು ವಿ ಗೋಯಿಂಗ್ ಡೌನ್ ಸ್ಟೇರ್ಸ್. ಇಲ್ಲಿ ಟ್ರೈನ್ ತೊಗೊಂಡು ಹೋಗಬೇಕು ನೆಕ್ಸ್ಟ್ ನಮ್ಮ ಗೇಟ್ ಹತ್ರಕ್ಕೆ. ಸೊ ಬನ್ನಿ ಹೆಂಗಿರುತ್ತೆ ನೋಡಿ, ಹೆಂಗೆ ಸೆಂಡ್ ಆಫ್ ಮಾಡ್ತಾ ಇಂಡಿಯಾಗೆ. ಥ್ಯಾಂಕ್ ಗಾಡ್ ಹಿ ಕ್ಯಾನ್ ಕಮ್ ಟು ಟಿಲ್ ದ ಗೇಟ್ಸ್. ಸೊ ಚೆನ್ನಾಗಿರುತ್ತೆ. ಏರ್ಪೋರ್ಟ್ ಟ್ರೈನ್ ಬರೋಕ್ಕೆ ನಾವು ಒಂದು 2 minutes ಕಾಯಬೇಕಿತ್ತು. ಇಟ್ ಇಸ್ ಕ್ವೈಟ್ ಫ್ರೀಕ್ವೆಂಟ್. ಸೊ ಅದು ಬಂದಿದ ತಕ್ಷಣ ಹತ್ಕೊಂಡು ವಿ ವೆಂಟ್ ನಿಯರ್ ದ ಗೇಟ್ಸ್. ಸೇಮ್ ನಮ್ಮ ಬ್ಯಾಂಗ್ಳೂರ್ ಮೆಟ್ರೋ ಟ್ರೈನ್ ಥರನೇ ಇರುತ್ತಿತ್ತು. ಸೆಕ್ಯೂರಿಟಿ ಚೆಕ್ ಎಲ್ಲ ಪಟ್ ಅಂತ ಮುಗ್ದೋಯ್ತು. ಸೊ ನಮ್ಗಿನ್ನ ಟೈಮ್ ಇತ್ತು, ಇನ್ನ 2 hours ಮುಂಚೆನೆ ಹೋಗಿದ್ವಿ ಗೇಟ್ಸ್ ಹತ್ರ. ಸೊ ಅದಕ್ಕೆ ಸ್ವಲ್ಪ ಲೌಂಜಲ್ಲಿ ಚಿಲ್ ಮಾಡೋಣ ಅಂತ ಇಲ್ಲಿ ಲೌಂಜಿಗೆ ಬಂದ್ವಿ. ನಂದು ಬಿಸ್ನೆಸ್ ಕ್ಲಾಸ್ ಆಗಿರೋದ್ರಿಂದ ನನಗೆ ಫ್ರೀ ಲೌಂಜ್ ಇನ್ವಿಟೇಷನ್ ಕೊಟ್ಟಿದ್ರು, ಬಟ್ ನಾಟ್ ಫಾರ್ ತೇಜಸ್. ಸಿಯಾಟಲ್ ಏರ್ಪೋರ್ಟ್ ಅಲ್ಲಿ ಒನ್ ಗುಡ್ ಥಿಂಗ್ ಇಸ್ ಎನಿ ಫ್ಯಾಮಿಲಿ ಮೆಂಬರ್ ಕ್ಯಾನ್ ಟ್ಯಾಗ್ ಅಲಾಂಗ್ ಟಿಲ್ ದ ಗೇಟ್ಸ್. ಬಟ್ ಅದಕ್ಕೆ ನಾವು ಪ್ರೀ ಬುಕ್ ಮಾಡ್ಕೋಬೇಕು. ಅದಕ್ಕೆ ತೇಜಸ್ ಟ್ಯಾಗ್ಡ್ ಅಲಾಂಗ್. ನನಗೆ ಇನ್ವಿಟೇಷನ್ ಇತ್ತು ಈ ಲೌಂಜ್ ಆಕ್ಸೆಸ್ಗೆ, ಬಟ್ ತೇಜಸ್ಗೆ ಇರಲಿಲ್ಲ. ಸೊ ಹಿ ಹ್ಯಾಡ್ ಟು ಪೇ ಆ್ಯಂಡ್ ಎಂಟರ್. ತುಂಬ ವೇಸ್ಟ್ ಇತ್ತು ಬಿಕಾಸ್ ನಾವು ತಿನ್ನೋಂಥದ್ದು ಏನಿರಲಿಲ್ಲ. ಸೊ ಇವಾಗ ಲೌಂಜಲ್ಲಿ ಇದನ್ನು ತಿಂತಾ ಇದ್ದೀವಿ. ಸೊ ನಂದು ಬಿಸ್ನೆಸ್ ಕ್ಲಾಸ್ ಆಗಿರೋದ್ರಿಂದ ನನಗೆ ಫ್ರೀ ಇನ್ವಿಟೇಷನ್ ಕೊಟ್ಟರು ಲೌಂಜ್ ಎಂಟ್ರಿಗೆ. ಮಿಸ್ಟರ್ ತೇಜಸ್ $50 ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಏನಕ್ಕೆ? ಚಿಪ್ಸ್ ತಿನ್ನೋಕ್ಕೆ. ಏನೂ ಇಲ್ಲವೇ ಇಲ್ಲ ಇಲ್ಲಿ ತಿನ್ನೋದಕ್ಕೆ. ಅದು ಏನಕ್ಕೆ ಹಿಂಗೆ ಮಾಡ್ತಾರೋ ಲೌಂಜ್ನ. ಬಟ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಇನ್ನು ಟೈಮ್ ಎಷ್ಟು ಇವಾಗ? ಇದು 2. ನಂದು ಬೋರ್ಡಿಂಗ್ ಸ್ಟಾರ್ಟ್ ಆಗೋದು ಒಂದು 3:30 ಹಾಗೆ. ಸೊ ಅಲ್ಲಿ ತನಕ ಸ್ವಲ್ಪ ಚಿಲ್ ಆದರೂ ಮಾಡೋದಕ್ಕೆ ಪ್ಲೇಸ್ ಇರುತ್ತೆ ಅಂತ ಅಲ್ಲಿ ಕೂತಿದ್ದೀವಿ. ಬನ್ನಿ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಫೈನಲಿ ಬಾಯ್ ಮಾಡಿ ಅವನಿಗೆ ಹೊರಟೆ. ಅದನ್ನ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ವಿ ವರ್ ಕ್ವೈಟ್ ಎಮೋಷನಲ್. ಹಿಂಗೆ ಫ್ಲೈಟ್ ಬೋರ್ಡ್ ಆಗಿದ ತಕ್ಷಣ ನಮ್ಮನ್ನ ಕರ್ಕೊಂಡು ಹೋಗಿ ಸೀಟಲ್ಲಿ ಕೂಡಿಸ್ತಾರೆ. ಸ್ವಲ್ಪ ಜಾಸ್ತಿ ಗುಡ್ ಟ್ರೀಟ್ಮೆಂಟ್ ಇರುತ್ತೆ ಬಿಕಾಸ್ ಇಟ್ ಇಸ್ ಬಿಸ್ನೆಸ್ ಕ್ಲಾಸ್ ಆಫ್ ಕೋರ್ಸ್. ವೆಲ್ಕಮ್ ಕಿಟ್ ಇಟ್ಟಿದ್ರು. ಅದರಲ್ಲಿ ಏನಿತ್ತು ಅಂದ್ರೆ ಈ ಸಾಕ್ಸು ಕೋಸಿ ಆಗಿರೋದಕ್ಕೆ, ಆಮೇಲೆ ಫೇಸ್ ಕ್ರೀಮ್, ಹ್ಯಾಂಡ್ ಕ್ರೀಮ್, ಆಮೇಲೆ ಟ್ರಾವೆಲ್ ಸೈಜ್ ಪರ್ಫ್ಯೂಮ್ ಬಾಟಲ್ ಇಟ್ಟಿದ್ರು. ದೇರ್ ವಾಸ್ ಆಲ್ಸೋ ದಿಸ್ ವೆಟ್ ಟವಲ್ ಟು ಫ್ರೆಶನ್ ಅಪ್, ಅಂದ್ರೆ ಹ್ಯಾಂಡ್ ಮುಖ ಎಲ್ಲ ಒರೆಸ್ಕೊಳ್ಳೋದಕ್ಕೆ. ಬಂದು ಸೆಟ್ಲ್ ಇನ್ ಆಗಿದ ತಕ್ಷಣ ದೇ ಆಫರ್ಡ್ ವೆಲ್ಕಮ್ ಡ್ರಿಂಕ್. ಐ chose mint and lime juice. ತುಂಬಾ ರಿಫ್ರೆಶಿಂಗ್ ಇತ್ತು. Oh my god, the seats were super comfy. Once you travel in business class alva, it's really hard to get back to economy gotta. ನಾವು ಏನ್ ಫ್ರೀಕ್ವೆಂಟ್ ಆಗಿ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಹೋಗಲ್ಲ, who can afford all the time. ಬಟ್ ಈ ಸಲ ನಾನು ಒಬ್ಳೆ ಹೋಗ್ತಾ ಇದ್ದೀನಿ ಅಂತ my husband booked the business class again. My husband and I love Qatar Airways. Our service is extremely good and ನಮಗೆ experience ಅವ್ರ ಜೊತೆ has been really good till date. So every now and then we choose Qatar to travel back to India. But Qatar ಅಲ್ಲಿ business class ಬರ್ತಾ ಇರೋದು ಇದೇ ಫಸ್ಟ್ ಟೈಮ್.
time I was super excited to experience their service. ನನ್ನ ಪ್ರೀವಿಯಸ್ ಶಾರ್ಟ್ಸ್ ನೀವು ಫಾಲೋ ಮಾಡಂಗಿದ್ರೆ ನಾನು ಲಾಸ್ಟ್ ಟೈಮ್ ಸಿಂಗಪೂರ್ ಏರ್ಲೈನ್ಸ್ ಚೂಸ್ ಮಾಡಿದ್ದೆ, ಅದರಲ್ಲೂ ಬಿಸ್ನೆಸ್ ಕ್ಲಾಸಿಗೆ ಹೋಗಿದ್ದು. ಬಟ್ ಐ ಮಸ್ಟ್ ಸೇ ಐ ಲವ್ ಕತಾರ್ ಮೋರ್ ದೆನ್ ಸಿಂಗಪೂರ್. ಐ ಆಮ್ ಸಾರಿ, ನೋ ಅಫೆನ್ಸ್. ಎಂಟರ್ಟೈನ್ಮೆಂಟ್ ಯೂನಿಟ್ ಇನ್ ಕತಾರ್ ವಾಸ್ ಕ್ವೈಟ್ ನ್ಯೂ ಅಂಡ್ ದ ಆಪ್ಷನ್ಸ್ ದೇರ್ ವರ್ ಗುಡ್ ಟು. ಕನ್ನಡ ಮೂವೀಸ್ ಎಲ್ಲ ಇತ್ತು. ಐ ವಾಸ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ದೇ ಆಲ್ಸೋ ಆಫರ್ಡ್ ದೇರ್ ಸಿಗ್ನೇಚರ್ ಮೆಜ್ದೂಲ್ ಡೇಟ್ಸ್. ಇಟ್ ವಾಸ್ ರಿಯಲಿ ಯಮ್ಮಿ. ಆಮೇಲೆ ಫ್ರಮ್ ದ ಮೆನ್ಯೂ ಐ ಪ್ಲೇಸ್ಡ್ ಮೈ ಲಂಚ್ ಆರ್ಡರ್. Since it was a 14-hour long flight, they offered this complimentary loungewear set. But ನಾನು already comfy clothes ಹಾಕೊಂಡ್ರಿಂದ I didn't change it. I got to see this beautiful sunset in the sky. Two major things ಇಂದ ನಂಗೆ ಕತಾರ್ ಏರ್ವೇಸ್ ಸಿಂಗಪೂರ್ ಗಿಂತ ತುಂಬಾ ಇಷ್ಟ. One is this privacy door. I feel like I'm in a cocoon and I can be myself ಅಂತ ಅನ್ಸುತ್ತೆ. ಆಮೇಲೆ ಇನ್ನೊಂದು ಫುಡ್. ಲಾಸ್ಟ್ ಟೈಮ್ ನನಗೆ ಸಿಂಗಪೂರಲ್ಲಿ I didn't have that good experience. But ಇಲ್ಲಿ the food was really good. ಅಂದ್ರೆ the first flight which I took from Seattle to Doha alva, it was really good. A huge shout out to Zen. He was in charge to serve nange. Flight alli olle dining experience siktu, candle light dinner tara. They started off with warm bread and butter along with balsamic vinegar. Amele salad ante, pita bread with hummus. Amele main course ke chicken biryani kotidru, which was too yum. Dessert ge there was this chocolate sundae which just completed the meal. Channak tinbitu washroom ge fresh up agak hode. Look how big it is. This business class ke ne separate washrooms irutte. ಆಮೇಲೆ ನನ್ನ ಸೀಟ್ ಹತ್ರ ಬಂದ್ರೆ ದೇ ಆಲ್ಸೋ ಗಿವ್ ಅನ್ ಅದರ್ ಚಾಕ್ಲೇಟ್ ವಿಚ್ ವಾಸ್ ಡೆಲಿಷಿಯಸ್. ವೈಟ್ ಚಾಕ್ಲೇಟ್ ಕೊಟ್ಟಿದ್ರು. ತಿಂದು ಸ್ವಲ್ಪ ಹೊತ್ತು ಟಿವಿ ಶೋಸ್ ನೋಡಿದೆ. ಆಮೇಲೆ ಮಲ್ಕೊಳ್ಬೇಕು ಅಂತ ಅನಿಸ್ತು. ಸೊ ದೇ ಮೇಡ್ ಮೈ ಬೆಡ್ ಲೈಕ್ ದಿಸ್. ಹಿಂಗೆ ಫ್ಲಾಟ್ ಆಗುತ್ತಾ ಸೀಟು. ಆಮೇಲೆ ಅಲ್ಲಿ ಕಾಲ್ ಚಾಚ್ಕೊಳಕ್ಕೆ ಎಂಟರ್ಟೈನ್ಮೆಂಟ್ ಯೂನಿಟ್ ಕೆಳಗೆ ಜಾಗಾನೂ ಇತ್ತು. ಐ ಪ್ರಾಪರ್ಲಿ ಸ್ಲೆಪ್ ಫಾರ್ 3 long hours, which is a luxury I must say. So this is me after a good night's sleep. Good morning ಅಂತ ಹೇಳ್ತಾ ಇದೀನಿ. ನೋಡಿ, ದ ಮಾರ್ನಿಂಗ್ ವ್ಯೂ ವಾಸ್ ಸೋ ಗುಡ್. ಅಂದ್ರೆ ಹಿಂಗೆ ವ್ಯೂ ಎಂಜಾಯ್ ಮಾಡ್ತಾ ಇರ್ಬೇಕಾದಾಗ ಝೆನ್ ಬಂದು ಗುಡ್ ಮಾರ್ನಿಂಗ್ ಅಂದು ಮತ್ತೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ದ. ಮತ್ತೆ ಬ್ರೇಕ್ಫಾಸ್ಟ್ಗೆ ಏನೇನಿತ್ತು ಅಂದ್ರೆ ವಾರ್ಮ್ ಬ್ರೆಡ್ ಅಂಡ್ ಬಟರ್, ಕ್ವಸಾನ್, ಆಮೇಲೆ ಆಲಿವ್ ಆಯಿಲ್, ಆಮೇಲೆ ಫ್ರೆಶ್ ಫ್ರೂಟ್ಸ್, ಆರೆಂಜ್ ಜ್ಯೂಸ್, ಇಷ್ಟೆಲ್ಲ ಸ್ಟಾರ್ಟರ್ಸ್ ತರ ಆದ್ರೆ ಮೇನ್ ಕೋರ್ಸ್ಗೆ ಆಮ್ಲೆಟ್ ತಗೊಂಡಿದ್ದೆ. That was really good. After I enjoyed my breakfast, ಸ್ವಲ್ಪ ಹೊತ್ತಿಗೆನೆ ದೋಹಾ ಬಂದ್ಬಿಡ್ತು. Due to the time difference, it was already sunset time ಅಲ್ಲಿ. 14 hours long flight ಆಯ್ತು ಅಂತ ಖುಷಿಯಾಗಿ ದೋಹಾನಲ್ಲಿ ಲ್ಯಾಂಡ್ ಆದೆ. ದೋಹಾ ಏರ್ಪೋರ್ಟ್ ವಾಸ್ ಅಂಡರ್ ಕನ್ಸ್ಟ್ರಕ್ಷನ್ ಇನ್ ದ ರೀಸೆಂಟ್ ಟೈಮ್ಸ್ ಅಂತ ಕೇಳಿದ್ದೆ. ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಇವಾಗ ಅಂತೂ ಏರ್ಪೋರ್ಟ್ ನ. ಇಲ್ಲಿರೋ ಏರ್ಪೋರ್ಟ್ ಹೆಸರು ಹಮಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಇಟ್ ಇಸ್ ಒನ್ ಹ್ಯೂಜ್ ಏರ್ಪೋರ್ಟ್. ಆಸ್ ಯು ಕ್ಯಾನ್ ಸಿ, ಒಳಗೇನೆ ಮರ ಗಿಡಗಳನ್ನೆಲ್ಲ ಬೆಳೆದು ಅಲ್ಲೇ ರೆಸ್ಟಿಂಗ್ ಏರಿಯಾ ತರ, ಕ್ಯಾಂಪ್ ತರ ಹಾಕಿದ್ರು. ದೇರ್ ವಾಸ್ ಆಲ್ಸೋ ದಿಸ್ ಬ್ಯೂಟಿಫುಲಿ ಲಿಟ್ ಬ್ರಿಡ್ಜ್. ಅದು ಎಲ್ಲಿಗೆ ಲೀಡ್ ಆಗುತ್ತೋ ಗೊತ್ತಿಲ್ಲ. ನನಗೆ ಟೈಮ್ ಆಯ್ತು ಅಂತ ಇಷ್ಟ ತನಕ ಹೋಗಿ ತೆಕ್ಕೊಂಡು ವಾಪಸ್ ಬಂದೆ. ನಾನು ಲಿಟ್ರಲಿ half an hour ನಡೆದಿದ್ದೀನಿ ಫ್ರಮ್ ದ ಗೇಟ್ ದಟ್ ದೇ ಡ್ರಾಪ್ ಮೀ ಟು ದ ಗೇಟ್ ದಟ್ ಐ ಹ್ಯಾಡ್ ಟು ಗೋ ಟು ಫಾರ್ ದ ನೆಕ್ಸ್ಟ್ ಫ್ಲೈಟ್. ಆಸ್ ಯು ಕ್ಯಾನ್ ಸಿ, ಎಲ್ಲಾ ಲಕ್ಸುರಿ ಬ್ರಾಂಡ್ಸ್ ಡ್ಯೂಟಿ ಫ್ರೀ ನಲ್ಲಿತ್ತು. ನಂಗೆ ಚೂರು ಭಯ ಆಗ್ತಾ ಇತ್ತು. ಲೇ ಓವರ್ ಇದ್ದಿದ್ದೆ 2 hours ಹೆಂಗಪ್ಪ ರೀಚ್ ಆಗ್ತೀನಿ ಅನ್ಕೊಳ್ತಾ ಇದ್ದೆ. ಲಿಟ್ರಲಿ ಒಂದ್ ತುದಿಯಿಂದ ಇನ್ನೊಂದ್ ತುದಿ ತನಕ ನಡ್ಕೊಂಡೇ ಹೋದೆ ನಾನು. ಅಲ್ಲಿ ಪಾಪ ಕಾರ್ಟ್ ಸರ್ವಿಸ್ ಇರುತ್ತೆ, ಯಾವ ಗೇಟ್ ತನಕ ಬೇಕಾದ್ರೂ ಬಿಡ್ತಾರೆ. ಬಟ್ ಐ ವಾಂಟೆಡ್ ಟು ಬೈ ಸಮಥಿಂಗ್, ಅದಕ್ಕೆ ನಡ್ಕೊಂಡೇ ಹೋದೆ. ಸಿ ವಾಟ್ ಐ ಬಾಟ್. ಫೈನಲಿ ದುಬೈ ಚಾಕ್ಲೇಟ್ ತಗೊಂಡಿದ್ದೀನಿ ಟ್ರೈ ಮಾಡೋದಕ್ಕೆ, ನೋಡೋಣ ಹೆಂಗಿರುತ್ತೆ. ಎಸ್, ಮೈ ಮೋಸ್ಟ್ ಅವೇಟೆಡ್ ದುಬೈ ಚಾಕ್ಲೇಟ್ ನ ಕೊನೆಗೂ ತಗೊಂಡೆ ನಾನು. ದುಬೈಗಂತೂ ಹೋಗಿಲ್ಲ, ಅಟ್ಲೀಸ್ಟ್ ಚಾಕ್ಲೇಟ್ ತಿನ್ನೋಣ ಅಂತ ತಗೊಂಡೆ. ಸೊ ವಾಚ್ ಔಟ್ ಫಾರ್ ಮೈ ನೆಕ್ಸ್ಟ್ ಶಾರ್ಟ್ಸ್. ಐ ಮೈಟ್ ಅಪ್ಲೋಡ್ ಮೈ ದುಬೈ ಚಾಕ್ಲೇಟ್ ರಿವ್ಯೂ ವಿಡಿಯೋ. ಫೈನಲಿ ಆಫ್ಟರ್ 25 long minutes ಅಲ್ಲಿ ಹೋಗಿ ತಲುಪಿದೆ ಗೇಟ್ ಹತ್ರ. ಮತ್ತೆ ಇನ್ನೊಂದು ಸೆಕ್ಯೂರಿಟಿ ಚೆಕ್ ಇರುತ್ತೆ ಜಸ್ಟ್ ಬಿಫೋರ್ ದೀಸ್ ಗೇಟ್ಸ್. ಸೊ ಅಲ್ಲೂ ಕ್ವಿಕ್ ಆಗಾಯ್ತು. ಬಂದು ಇಲ್ಲಿ ವೇಟ್ ಮಾಡಿದೆ. ಇಲ್ಲಿ ಒಂದು 20 minutes ವೇಟ್ ಮಾಡಿದೆ. ಬೋರ್ಡಿಂಗ್ ಸ್ಟಾರ್ಟ್ ಆಯ್ತು ಆಮೇಲೆ. ಸೊ ದಿಸ್ ವಾಸ್ ಅ ಫ್ಲೈಟ್ ಫ್ರಮ್ ದೋಹಾ ಟು ಬೆಂಗಳೂರು. ಇಲ್ಲೂ ಬಿಸ್ನೆಸ್ ಕ್ಲಾಸ್ ಇತ್ತು ನನಗೆ. ಸೊ ದ ಸೀಟ್ಸ್ ವರ್ ಕ್ವೈಟ್ ಸಿಮಿಲರ್. ಬಂದು ಸೆಟ್ಲಿನ್ ಆಗಿ ಸ್ವಲ್ಪ ಹೊತ್ತಿಗೆನೆ ಟೇಕ್ ಆಫ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಲಕ್ಕಿಲಿ ಯಾವ ಫ್ಲೈಟು ಡಿಲೇ ಆಗಿಲ್ಲ. ಲಾಸ್ಟ್ ಟೈಮ್ ಸಿಂಗಪೂರಲ್ಲಿ ಬಂದಾಗ ದಿಸ್ ಕನೆಕ್ಟಿಂಗ್ ಫ್ಲೈಟ್ ಡಿಲೇಡ್ ಆಲ್ಮೋಸ್ಟ್ ಬೈ 1 hour. ಸ್ವಲ್ಪ ಫ್ರಸ್ಟ್ರೇಟ್ ಆಗಿತ್ತು. ಟೇಕ್ ಆಫ್ ಆಗಿದ್ದು ಸ್ವಲ್ಪ ಹೊತ್ತಿಗೆನೆ ಡಿನ್ನರ್ ಸರ್ವ್ ಮಾಡಿದ್ರು. ಸೊ ಇಲ್ಲಿ ಈ ಫ್ಲೈಟ್ ಅಲ್ಲಿ ತಿಂದಿದ್ದು ಮೀಲ್ ವಾಸ್ ನಾಟ್ ಕ್ವೈಟ್ ಗುಡ್. ನಂಗೇನು ಅಷ್ಟು ಇಷ್ಟ ಆಗ್ಲಿಲ್ಲ. ಏನೇನಿತ್ತು ಅಂದ್ರೆ ಒಂದು ಚಾಟ್ ಇತ್ತು ಆಪಟೈಸರ್ಗೆ, ಆಮೇಲೆ ಮೇನ್ ಕೋರ್ಸ್ಗೆ ಪ್ರಾನ್ ಏನೋ ಕೊಟ್ರು, ಅದೊಂದು ಚೂರು ಚೆನ್ನಾಗಿರ್ಲಿಲ್ಲ. ಡೆಸರ್ಟ್ಗೆ ಚಾಕ್ಲೇಟ್ ಮೂಸ್ ಇತ್ತು. ಹಂಗೆ ನೋಡ್ತಾ 4 hours ಮುಗ್ದೇ ಬಿಡ್ತು. ಫೈನಲಿ ಅಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ರೇನೆ ಫುಲ್ ಖುಷಿ ಆಗುತ್ತೆ, ಬ್ಯಾಂಗ್ಳೂರ್ ಹತ್ತತ್ರ ಬರ್ತಾ ಇದೆ ಅಂತ. ನಮ್ಮೂರ್ ವೈಬ್ಸೇ ಚಂದ ಬಿಡಿ, ಅದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಸೊ ಡಿಬೋರ್ಡ್ ಆಗಿದ ತಕ್ಷಣ ಇಮಿಗ್ರೇಷನ್ ಹತ್ರ ಹೋದೆ. ಲಕ್ಕಿಲಿ ಅಷ್ಟು ಕ್ಯೂ ಇರ್ಲಿಲ್ಲ, ಸೊ ಕ್ವಿಕ್ ಆಗಿ ಮುಗೀತು. ಅದ್ ಮುಗಿಸಿ ಡ್ಯೂಟಿ ಫ್ರೀ ಹತ್ರ ಹೋದೆ. ಅಲ್ಲೇನು ತಗೊಳಕ್ ಇರ್ಲಿಲ್ಲ. ಸೊ ಕನ್ವೇಯರ್ ಬೆಲ್ಟ್ ಹತ್ರ ಹೋಗಿ ಲಗೇಜ್ ಕಲೆಕ್ಟ್ ಮಾಡ್ಕೊಂಡು ಆಚೆ ಬಂದೆ. ಯಾವಾಗ ಅಪ್ಪ ಅಮ್ಮನ್ ನೋಡ್ತೀನೋ ಅಂತ ಅನ್ಸ್ತಾ ಇತ್ತು. ಫುಲ್ ಖುಷಿ ಆಯ್ತು ನನಗೆ ನೋಡಿ. ಜಾಸ್ತಿ ವಿಡಿಯೋಸ್ ಎಲ್ಲ ತಗೊಳಕ್ ಆಗಿಲ್ಲ. ಐ ವಾಸ್ ಲಿವಿಂಗ್ ಇನ್ ದ ಮೂಮೆಂಟ್. ಹೆಂಗ್ ಅನ್ಸ್ತು ನಿಮ್ಗೆ ನನ್ನ ಟ್ರಾವೆಲ್ ವ್ಲಾಗ್ ಅಂತ ಹೇಳಿ. ಐ ಸಿ ಯು ಇನ್ ಮೈ ನೆಕ್ಸ್ಟ್ ಒನ್. ಬಾಯ್.